ನೋಡಿ, ಲಾಲ್ಬಾಗಲ್ಲಿ ಥೈ ಆರ್ಟ್ದು ಫ್ರೀ ಕ್ಲಾಸಸ್ ನಡೀತಾ ಇದೆ. ಜಯಂತಿ ಮ್ಯಾಮ್ ಫ್ಯಾಕಲ್ಟಿ ಆಗಿದ್ದಾರೆ. ಅವರು 25 ವರ್ಷಗಳ ಹಿಂದೆ ಅವ್ರು ಕಲ್ತ್ಕೊಂಡಿತ್ತು ಅಂತ ಹೇಳ್ತಾಯಿದ್ರು. ಅವರು 7 ಫೀಟು 8 ಫೀಟು ಆನೆಗಳೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನೆಕ್ಸ್ಟು ಕಲಿಬೇಕು. ಈಗಾಗಲೇ ನಮಗೆ 8 ಥರ ಹೇಳ್ಕೊಟ್ಟಿದ್ದಾರೆ. ಅದನ್ನು ಕೆಲವು ರೆಡಿ ಮಾಡಿದ್ದೀನಿ. ಹಾಗಾಗಿ ನನಗೆ ಅವರು ಹೇಳ್ಕೊಡ್ತಾ ಇರೋ ಸ್ಟೈಲ್ ತುಂಬ ಇಷ್ಟ ಆಗ್ತಾಯಿದೆ. ನಮಗೆ ಬರಲ್ಲ ಅಂತ ಅಂದರೂ ಕೂಡ ಭಾಳ ಈಸಿಯಾಗಿ ಹೇಳ್ಕೊಡ್ತಾರೆ. ಎಷ್ಟು ಪೇಷನ್ಸ್ ಇದೆ ಅಂತಂದರೆ ನನಗೆ ಹೇಳ್ಕೊಳ್ಳಿಕ್ಕೆ ಭಾಳ ಖುಷಿಯಾಗುತ್ತೆ. ಹಾಗಾಗಿ ನಾನು ತುಂಬ ಇಷ್ಟಪಡ್ತೀನಿ ಅವ್ರ ಕ್ಲಾಸ್ನ. ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಆತ್ಮೀಯರೇ. ನಮಗೆ ಥೈ ಆರ್ಟ್ ಕ್ಲಾಸ್ ನಡೀತಾ ಇದೆ. ಇವತ್ತು 3ನೇ ದಿನದ ಕ್ಲಾಸು. 2 ದಿನಗಳಲ್ಲಿ 8 ಥರ ಡಿಸೈನ್ ಹೇಳ್ಕೊಟ್ಟಿದ್ದಾರೆ. ಇದು 7ನೇ ಡಿಸೈನು. ಈ ಥರ ಹೇಳ್ಕೊಟ್ಟಿರೋದ್ರಿಂದ ಈ ಭೀಮನ ಅಮಾವಾಸ್ಯೆ ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕೆ ಅಂತಂದರೆ ಇದು ನಾವು ಕಲ್ತಿರೋದ್ರಿಂದ ಇದು ಹೊಸದು ಕಲ್ತ್ಕೊಳ್ತಾ ಇದ್ವಿ. ಇನ್ನೂ ಚೆನ್ನಾಗಿ ಮಾಡಬೇಕು. ನಮ್ಮ ಜಯಂತಿ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವ್ರ ಗೈಡೆನ್ಸಲ್ಲಿ ಇನ್ನೂ ಚೆನ್ನಾಗಿ ಕಲಿತು ಆನೆ ಮಾಡಬೇಕು ಅಂತ. ಹಾಗಾಗಿ ಭಾಳ ಖುಷಿ ಆಗ್ತಾ ಇದೆ. ಥೈ ಆರ್ಟ್ ನೋಡಿ, ಈ ಥರ ಅರಿಶಿನ ಕುಂಕುಮ ಇಟ್ಟು ಈ ಥರ ಕೂಡ ನಾವು ಅರೇಂಜ್ ಮಾಡ್ಬೋದು. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಈ ಡಿಸೈನಲ್ಲಿ ಅರಿಶಿನ ಕುಂಕುಮ ಇಟ್ಟು ಅರೇಂಜ್ ಮಾಡಿದ್ದೀನಿ. ಕುಂಕುಮ ಕೊಡಬೇಕಾದ್ರೂ ಈ ಥರನೇ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನೋಡೋಣ ಹೇಗೆ ಬರುತ್ತೆ ಅಂಥೇಳಿ ಈ ಥರ ಟ್ರೈ ಮಾಡಿದ್ದೀನಿ. ನೋಡಿ, ಇದು ಅರಿಶಿನ ಕುಂಕುಮದ ಅರೇಂಜ್ಮೆಂಟು. ನಮ್ಮ ನಾಳೆಯ ಭೀಮನ ಅಮಾವಾಸ್ಯೆ. ಆಗಸ್ಟ್ 16 ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಆ ದಿನ ಕೂಡ ನಾವು ತುಂಬ ಚೆನ್ನಾಗಿ ಥೈ ಆರ್ಟ್ ಮಾಡಿ ನಾವು ಕೃಷ್ಣ ಜನ್ಮಾಷ್ಟಮಿನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾವು ಕೃಷ್ಣನ ಇದ್ರ ಮೇಲೆ ಇಟ್ಟು ಅರೇಂಜ್ ಮಾಡಿದ್ದೀನಿ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ನಾವು ತಟ್ಟೆಗೆ ಅರೇಂಜ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಎಲ್ರಿಗೂ ಕೊಡ್ಬೋದು. ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಅರಿಶಿನ ಕುಂಕುಮ ಇಟ್ಟು ಹೇಗೆ ಅರೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಆಗಸ್ಟ್ 27ನೇ ತಾರೀಕು ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ. ಹಾಗಾಗಿ ಈ ಥರ ಅರೇಂಜ್ಮೆಂಟ್ ಕೂಡ ನಾವು ಗಣೇಶ ಚತುರ್ಥಿ ಆಗಸ್ಟ್ 27ನೇ ತಾರೀಕು ಬರ್ತಾ ಇದೆ. ಹಾಗಾಗಿ ನಾವು ಈ ಥರ ಅರೇಂಜ್ ಮಾಡ್ಕೋಬೋದು. ದೇವಸ್ಥಾನದಲ್ಲಿ ಇದಕ್ಕೆ ಕುಂಕುಮಾರ್ಚನೆ ಮಾಡಿಸ್ತಾರೆ. ಆಮೇಲೆ ಕಂಕಣ ಕಟ್ಟೋದು ಎಲ್ಲ ಮಾಡ್ತಾರೆ. ಆವಾಗ ಇದ್ರ ಮುಂದೆ ಇಟ್ಟು ನಾವು ಕುಂಕುಮಾರ್ಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಸರ್ತಿ ನಡೆಯತಕ್ಕಂತಹ ಎಲ್ಲ ಹಬ್ಬಗಳನ್ನು ನಮ್ಮ ಥೈ ಆರ್ಟ್ ಕಂಗೊಳಿಸ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಇದ್ದರೆ ಖಂಡಿತ ಮಾಡಿ ನಾನು ಪೂಜೆಗೆಲ್ಲ
ಅರೇಂಜ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇರೋದ್ರಿಂದ ಅದನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಬೇಕಾದರೆ ಬೇರೆ ಅಲಂಕಾರ ಮಾಡಿಕೊಂಡು ನಾವು ನಾಮಕರಣದಲ್ಲಿ ಗುಂಡಪ್ಪ ಅಂತ ಹೇಳಿ ಮಾಡ್ತೀವಲ್ವ, ಗುಂಡ್ಕಲ್ಗೆ ಅರೇಂಜ್ ಮಾಡಿ ನಾವು ಅರೇಂಜ್ ಮಾಡಬೇಕಾದ್ರೆ ನಾವು ತೊಟ್ಲಿಗೆ ಹಾಕೋಕ್ಕೆ ಮುಂಚೆ ಹೆಣ್ಮಗು ಆದರೆ ಈ ಥರ ಸೀತಾ ದೇವಿಯ ಬ್ಯಾಂಗಲ್ ಪಿಲ್ಲೋನ ಗುಂಡಪ್ಪನಿಗೆ ಸುತ್ತಿ ನಂತರ ಈ ಥರ ತೊಗೊಂಡು ಹೋಗಿ ಆಮೇಲೆ ತೊಟ್ಲಲ್ಲಿ ಮಲಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟು ತುಂಬ ಜನ ಹೇಳ್ತಾ ಇದ್ದಾರೆ ನಮಗೆ ಬೇಕು ಅಂತ. ಅವಾಗ ಹೆಣ್ಮಗು ಹುಟ್ಟಿದಾಗ ಈ ಥರ ಸೀತಾ ಗುಂಡಪ್ಪ ಮಾಡಿ ಕೊಡಬೇಕು ಅಂತ. ಹಾಗಾಗಿ ಇದು ಇನ್ನು ಮುಂದಿನ ಫ್ಯೂಚರ್ಗೋಸ್ಕರ ಪ್ಲ್ಯಾನ್ ಮಾಡಿರ್ತಕ್ಕಂತಹ ಗಂಡ್ಮಗು ಆದರೆ ಈ ಕೃಷ್ಣನ್ನ ಗುಂಡ್ಕಲ್ಗೆ ಅರೇಂಜ್ ಮಾಡಿ ಇದನ್ನು ತೊಟ್ಲಿಗೆ ಹಾಕೋಕ್ಕೋಸ್ಕರ ಅರೇಂಜ್ ಮಾಡ್ಬೋದು. ಆವಾಗ ಇದು ತೊಟ್ಲಿಗೆ ಹಾಕ್ತಾಯಿದ್ರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಲಿಕ್ಕೆ. ಕೆಲವ್ರು ಹೇಳ್ತಾಯಿದ್ರು ನಾವು ಬೇವಿನ ಸೊಪ್ಪು ಸುತ್ತಿ ನಾವು ತೊಟ್ಲಿಗೆ ಮಲಗಿಸ್ತಾ ಇದ್ವಿ ಅಂತ ಹೇಳ್ತಾಯಿದ್ರು. ನಾನಂತೂ ನೋಡಿಲ್ಲ ಬೇವಿನ ಸೊಪ್ಪು ಸುತ್ತಿ ತೊಟ್ಲಲ್ಲಿ ಮಲಗಿಸೋದು ಗುಂಡಪ್ಪನ. ನಾನು ಈ ಸರ್ತಿ ರಾಮರದ್ದು ಅಲಂಕಾರ ಮಾಡಿದ್ದೆ. ಹಾಗಾಗಿ ಕೃಷ್ಣ ಈ ಥರ ಮಾಡಿದ್ರೆ ಕೃಷ್ಣಂದನ್ನು ಕೂಡ ತೊಟ್ಲಲ್ಲಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಗುಂಡಪ್ಪನ ಈ ಥರ ರೆಡಿ ಮಾಡ್ಬೋದು. ಈ ಥರ ತೊಟ್ಲಿಗೆ ಹಾಕೋಕ್ಕೆ ಮುಂಚೆ ಈ ಥರ ರೆಡಿ ಮಾಡಿ ತೊಗೊಂಡು ಹೋಗಿ ಮಹಿಳೆಯರ ಕೈ ಕೊಟ್ಟರೆ ಒಬ್ಬೊಬ್ಬರು ಅದನ್ನು ತೊಟ್ಲಲ್ಲಿ ಮಲಗಿಸಿ ತೂಗ್ತಾರೆ. ಇವಾಗ ಟ್ವಿನ್ಸ್ ಮಕ್ಕಳಾಯಿತು ಅಂತಂದರೆ ಒಂದು ಸೀತಾ ಒಂದು ರಾಧಾ ತರಹ ನಾವು ಗುಂಡಪ್ಪನ ರೆಡಿ ಮಾಡಿ ನಾವು ತೊಟ್ಲಲ್ಲಿ ಹಾಕ್ಬೋದು. ಆವಾಗ ಈ ಥರ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಬಂದವ್ರಿಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಬ್ಯಾಂಗಲ್ಸ್ ಕೂಡ ಹಾಕಿದ್ದೀನಿ. ಯಾಕೆ ಅಂತಂದರೆ ಮಕ್ಕಳುಗಳಿಗೆ ಫಂಕ್ಷನಲ್ಲಿ ಈ ಥರ ಕೊಟ್ಟಾಗ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ ಅಂತ ಹೇಳಿ ಮಕ್ಕಳಿಗೆ ಕೊಡಲಿಕ್ಕೋಸ್ಕರ ನಾನು ಬ್ಯಾಂಗಲ್ಸ್ ಹಾಕಿದ್ದೀನಿ. ಇದು ಬ್ಯಾಂಗಲ್ ಪಿಲ್ಲೋ ಥರನೂ ಕಾಣುತ್ತೆ. ಆಮೇಲೆ ಗುಂಡಪ್ಪ ಆದರೆ ಗುಂಡಮ್ಮ, ಹೆಣ್ಮಕ್ಳಾದರೆ ಗುಂಡಮ್ಮ ಅಂತ ಹೇಳಿ ಇದನ್ನು ತೊಟ್ಲಿಗೆ ಹಾಕುವ ಒಂದು ಪದ್ಧತಿ ಮಾಡಿಕೊಂಡ್ರೆ ಇದು ಒಂಥರ ಹೊಸ ಥರ ಇರುತ್ತೆ. ನೆಕ್ಸ್ಟ್ ಮಾಡೋರು ಮಾಡಿ ಈ ಥರ. ಇದು ಶಿವ ಸೋಮೇಶ್ವರ ಬಾಲ ಸೋಮೇಶ್ವರ. ಇದನ್ನು ಪಿಲ್ಲೋ ಬ್ಯಾಂಗಲ್ ಥರನೂ ಅರೇಂಜ್ ಮಾಡಿದ್ದೀನಿ. ಇದನ್ನು ಬೇಕಾದರೆ ಗುಂಡಪ್ಪ ತರಹ ತೊಟ್ಲಲ್ಲಿ ಹಾಕಲಿಕ್ಕೆ ಇದನ್ನು ಕೂಡ ರೆಡಿ ಮಾಡ್ಕೋಬೋದು. ಹಾಗಾಗಿ ನಾನು ಇದನ್ನು ಈ ಅರೇಂಜ್ಮೆಂಟಲ್ಲಿ ಹೇಗೆ ಕಾಣುತ್ತೆ ಥರ್ಡ್ ಜೊತೆ ಇದನ್ನು ಅರೇಂಜ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ದೀನಿ. ನೋಡಿ, ಇದು ಗುಂಡಪ್ಪ ಸೋಮೇಶ್ವರ. ಹಾಗಾಗಿ ಈ ಥರನೂ ಕೂಡ ಅರೇಂಜ್ ಮಾಡ್ಕೋಬೋದು. ಈಗ ಹಬ್ಬಗಳ ಸಾಲೇ ಬರ್ತಾ ಇದೆ. ಇಸ್ಕಾನ್ ಪ್ರಭುಜಿ ನನ್ನ ಮೊಮ್ಮಗ ಹುಟ್ಟಿದಾಗ ಲಾಸ್ಟ್ ಮಂತ್ 21ನೇ ತಾರೀಕು ಅವ್ರು ಇದನ್ನು ನನಗೆ ತೊಗೊಂಬಂದು ಗಿಫ್ಟಾಗಿ ಕೊಟ್ಟರು ನನ್ನ ಮೊಮ್ಮಗನಿಗೋಸ್ಕರ. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದ್ರ ಜೊತೆ ಅವ್ರ ಪ್ರಸಾದ ಅಂತೇಳಿ ಮೈಸೂರು ಪಾಕ್ ಕೂಡ ತಂದು ಕೊಟ್ಟಿದ್ದರು. ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾವು ತೊಟ್ಲು ಪೂಜೆ ಮಾಡಿದಾಗಲೂ ಕೂಡ ಈ ಕೃಷ್ಣಪ್ಪನ ನಾವು ತೊಟ್ಲಲ್ಲಿ ಹಾಕಿ ತೂಗಿದ್ವಿ. ನೋಡಿ, ಈ ಅರೇಂಜ್ಮೆಂಟಲ್ಲಿ ಕೂಡ ಈ ಮುದ್ದು ಬಾಲ ಗೋಪಾಲ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂಥೇಳಿ. ನೋಡಿ, ನಿಮ್ಮ ಮನೆಯಲ್ಲಿ ಯಾವುದು ಐಡಲ್ ಇರುತ್ತೋ ಅದನ್ನ ಇಟ್ಟು
ಅರೇಂಜ್ ಮಾಡ್ಬೋದು. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೃಷ್ಣ ಜನ್ಮಾಷ್ಟಮಿಯ ಅರೇಂಜ್ಮೆಂಟಾಗೆ ನಾನು ಈ ಥರ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಬಾಳೆ ದಿಂಡು ಇದೆ, ಹಾಗಾಗಿ ನಾನು ಇದ್ರ ಮೇಲೆ ಈ ಥರ ಲಕ್ಷ್ಮೀನಾರಾಯಣ ವಿಗ್ರಹ ಇಟ್ಟು ಈ ಥರ ಅರೇಂಜ್ ಮಾಡಿದ್ದೀನಿ. ನೋಡಿ, ಈ ಥರನೂ ಮಾಡಿದ್ರೆ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಕೂಡ ಅರೇಂಜ್ ಮಾಡಿ ಪೂಜೆಯಲ್ಲಿ ಇಡ್ಬೋದು. ಇವಾಗ ಮದುವೆಗೆ ಇಂಪಾರ್ಟೆಂಟು ಲಕ್ಷ್ಮೀನಾರಾಯಣ. ಆವಾಗ ನಾವು ಇದನ್ನು ತೊಗೊಂಡೋಗಿ ಈ ಥರನೇ ತೊಗೊಂಡೋಗಿ ನಾವು ತೆಂಗಿನಕಾಯಿ ಮೇಲೆ ಇಟ್ಟು ಧಾರೆ ಊಹಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮದುವೆಗೆ ಈ ಥರನೂ ಕೂಡ ಅರೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ನನಗೆ ಖುಷಿ ಆಗ್ತಾಯಿದೆ ಈ ಥರ ಮಾಡಿರೋದು. ನೋಡಿ, ಇದು ರಾಮರ ಗುಂಡಪ್ಪ. ನೋಡಿ, ಈ ಥರ ಅರೇಂಜ್ ಮಾಡಿದ್ರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಿದೆಲ್ಲ ಅಲಂಕಾರ ಮಾಡಿದ್ದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ದೀಪಾವಳಿ ಟೈಮಲ್ಲಿ ಈ ಥರ ಅರೇಂಜ್ ಮಾಡ್ಬೋದು. ಮಧ್ಯದಲ್ಲಿ ಲಕ್ಷ್ಮಿ ಕೂಡಿಸಿ ಆ ಕಡೆ ಈ ಕಡೆ ಆನೆಗಳನ್ನು ಇಟ್ಟು ಅರೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇವತ್ತು ನೋಡೋಣ ಯಾವ ಥರ ಕಾಣುತ್ತೆ ಅಂಥೇಳಿ ನಾನು ಇದನ್ನು ಅರೇಂಜ್ ಮಾಡಿ ನೋಡ್ತಾ ಇದ್ದೀನಿ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಥರನೂ ಮಾಡ್ಬೋದು. ನೋಡಿ, ಈ ಥರ ತಿರುಗಿಸಿ ಕೂಡ ಮಾಡ್ಬೋದು. ಯಾಕೆಂದರೆ ನಾನು ಇದೊಂದೇ ಮಾಡಿರೋದ್ರಿಂದ ನಾನು ಒಂದರಲ್ಲೇ ಡೈರೆಕ್ಷನ್ ಚೇಂಜ್ ಮಾಡಿ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮದುವೆಯಲ್ಲಿ ಅಕ್ಷತೆ ಕೊಡ್ತೀವಲ್ವ, ಈ ಥರ ತೊಗೊಂಡೋಗಿ ಎಲ್ರಿಗೂ ಅಕ್ಷತೆ ಕೊಟ್ಟರೆ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಕೂಡ ನಾವು ಅರೇಂಜ್ ಮಾಡ್ಬೋದು. ನೋಡಿ, ಒಂದು ಡಿಸೈನಲ್ಲಿ ಎಷ್ಟು ಥರ ನಾನು ಅಲಂಕಾರ ಮಾಡಿದ್ದೀನಿ. ಇದೇ ಮೇಡಮ್ಮು ಬೇರೆ ಬೇರೆ ಥರ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಒಂದೊಂದು ಅಂತ ಇಟ್ಕೊಂಡ್ರೆ ನಮಗೆ ಬೇರೆ ಬೇರೆ ಡಿಸೈನ್ಸು ನಾವು ಹೈಲೈಟ್ ಮಾಡ್ಬೋದು ಅರೇಂಜ್ಮೆಂಟಲ್ಲಿ. ಹಾಗಾಗಿ ನೋಡಿ, ಅಕ್ಷತೆಗಾಗಿ ಮಾಡಿರ್ತಕ್ಕಂತಹ ಡಿಸೈನು ಇದು. ಈ ಥರ ಅರೇಂಜ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತೈ ಆರ್ಟಲ್ಲಿ ಇದು 4ನೇ ಡಿಸೈನು. ಈ ಡಿಸೈನಲ್ಲಿ ನಾನು ವೆಂಕಟರಮಣ ಸ್ವಾಮಿ ಪದ್ಮಾವತಿ ಐಡಲ್ನ ಇಟ್ಟಿದ್ದೀನಿ. ನೋಡಿ, ಈ ಥರ ನಾವು ಕ್ಷೀರಾಭಿಷೇಕ ಜಲಾಭಿಷೇಕ ಮಾಡಬೇಕು ಅಂತಂದರೆ ಈ ಥರ ಅರೇಂಜ್ ಮಾಡ್ಬೋದು. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೂವು ಕೂಡ ಮುಡಿಸ್ಬೇಕು. ಕಟ್ಟಿರೋ ಹೂವನ್ನು ಈ ವಿಗ್ರಹಕ್ಕೆ ಮುಡಿಸಿದ್ರೆ ತುಂಬ ರಿಚ್ಚಾಗಿ ಕಾಣುತ್ತೆ. ಈ ಥರ ರೆಡಿ ಮಾಡ್ಬೋದು. ಇದು ರಾಮ ಸೀತಾ ಆಂಜನೇಯ ವಿಗ್ರಹ. ಇದಕ್ಕೆ 2ನೇ ಲೀಫ್ ಫೋಲ್ಡಿಂಗ್ ಹೇಳ್ಕೊಟ್ಟಿರೋದನ್ನು ಇಟ್ಟು ಅರೇಂಜ್ ಮಾಡಿದ್ದೀನಿ. ನೋಡಿ, ಇದು 4ನೇ ಫೋಲ್ಡಿಂಗು.
ಪೋಸ್ಟ್ ಬಾಕ್ಸ್ ಟೈಪಲ್ಲಿ ಫೋಲ್ಡ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ನಾನು ಈ ಥರ ಮಾಡಿ ಈಗ ನರಸಿಂಹ ಸ್ವಾಮಿ ವಿಗ್ರಹನ ಇಟ್ಟಿದ್ದೀನಿ. ಈ ಥರ ನೋಡಿ. ಥೈ ಆರ್ಟಲ್ಲಿ ಇದು ಮೊದಲನೆಯ ಫೋಲ್ಡಿಂಗು ನೋಡಿ. ಇದರಲ್ಲಿ ನಾನು ಶಿವ ಪಾರ್ವತಿ ನಂದಿ ಇರುವ ವಿಗ್ರಹ ಇಟ್ಟು ಅರೇಂಜ್ ಮಾಡಿದ್ದೀನಿ. ಇದು ಮೊದಲ ಫೋಲ್ಡಿಂಗು. ಇದು ಕೃಷ್ಣ ರುಕ್ಮಿಣಿ ವಿಗ್ರಹ. ಇದು 5ನೇ ಫೋಲ್ಡಿಂಗು. ಕೋನ್ ಶೇಪಲ್ಲಿ ಬರುತ್ತೆ. ಅದು ಯಾವ ಶೇಪು ಅಂತ ಕರೆಕ್ಟಾಗಿ ನಾನು ತಿಳ್ಕೊಬೇಕು. ಈ ಥರ ಒಟ್ಟು 6 ಟೈಪು ನಮಗೆ ಫೋಲ್ಡಿಂಗ್ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಕ್ಲಾಸಲ್ಲಿ 6 ಟೈಪು, ಮಾರನೇ ದಿನ 3 ಲೀವ್ಸ್ ಫೋಲ್ಡ್ ಮಾಡಿ ಹಾಕಿರೋ ರೌಂಡ್ ಪ್ಲೇಟ್ಸ್ ಹೇಳ್ಕೊಟ್ಟಿದ್ದಾರೆ. ನೋಡೋಣ ಇವತ್ತು ನಾಳೆ ಏನು ಹೇಳ್ಕೊಡ್ತಾರೆ ಅಂತ.